ಪ್ರಕೃತಿಯಿಂದಲೇ ಹುಟ್ಟಿ ಬಂದಿರುವಂತಹ ಅದ್ಭುತ ದೈವ ಭಾಷೆ ಸಂಗೀತ. ಹೀಗಾಗಿ ಈ ಪ್ರಕೃತಿಯನ್ನ ಅವಲಂಬಿಸಿರುವಂತಹ ಎಲ್ಲಾ ಜೀವ ಸಂಕುಲದ ಮೇಲೂ ಇದು ಗಾಢವಾದಂತಹ ಪರಿಣಾಮವನ್ನು ಬೀರುತ್ತೆ. ಇದು ನಮ್ಮ ಋಷಿ ಮುನಿಗಳಿಗೆ ಬಹಳ ಹಿಂದೆನೇ ಗೊತ್ತಿತ್ತು. ಹೀಗಾಗಿ ಸಾಮಾಜಿಕವಾಗಿ, ವೈಜ್ಞಾನಿಕವಾಗಿ, ಭಕ್ತಿಯ ದ್ಯೋತಕವಾಗಿ ಸಂಗೀತವನ್ನ ಅಳವಡಿಸಿಕೊಂಡಿದ್ರು. ಸಂಗೀತ ಅನ್ನುವಂಥದ್ದು ಯಾರೊಬ್ಬರ ಸ್ವತ್ತು ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದ್ದೇ ಇದೆ. ಬಡವ, ಬಲ್ಲಿದ, ವಿದ್ಯಾವಂತ, ಅವಿದ್ಯಾವಂತ ಹೀಗೆ ಯಾರು ಬೇಕಾದ್ರೂ ಇದನ್ನ ಬಳಸ್ಕೊಳ್ಬಹುದು. ಹೀಗಾಗಿ ಒಳ್ಳೆಯ ಹಾಡು, ಮ್ಯೂಸಿಕ್ ಕೇಳಿದಾಗ ಸಂಗೀತದ ಜ್ಞಾನ ಇಲ್ಲದವರು ಕೂಡ ಸಂಗೀತಕ್ಕೆ ತಾಳವನ್ನ ಹಾಕೋದನ್ನ ನಾವು ಅನೇಕ ಸಂದರ್ಭಗಳಲ್ಲಿ ಕಂಡೇ ಇರ್ತೀವಿ. ಇಂಥ ಸಂಗೀತಕ್ಕೆ ಅದೆಷ್ಟೋ ರೋಗಗಳನ್ನ ಗುಣಪಡಿಸುವಂತ ಅದ್ಭುತವಾದಂತ ಶಕ್ತಿ ಕೂಡ ಇದೆ. ಕಳೆದ ಕಾರ್ಯಕ್ರಮದಲ್ಲಿ ಮೆದುಳಿನ ಆರೋಗ್ಯ ಮತ್ತು ಮೆದುಳಿನ ಅತ್ಯಮೂಲ್ಯ ಅಂಗವಾದಂಥ ರೆಪ್ಟಿಲಿಯನ್ ಕಾಂಪ್ಲೆಕ್ಸ್ ಅಂಗವನ್ನ ಸಂಗೀತ ಚಿಕಿತ್ಸೆಯ ಮೂಲಕ ಹೇಗೆ ಸುಸ್ಥಿತಿಯಲ್ಲಿಡಬಹುದು ಅನ್ನೋ ಬಗ್ಗೆ ತಿಳಿಸಿಕೊಳ್ಳಲಾಗಿತ್ತು. ಇವತ್ತು ಇದರ ಮುಂದುವರೆದ ಭಾಗ, ಅದು ಮೆಮಿಲಿಯನ್ ಬ್ರೈನ್ ಬಗ್ಗೆ. ಇದು ಮಾಡುವಂತ ಕೆಲಸ ಅತ್ಯದ್ಭುತ. ಮನುಷ್ಯನ ಭಾವನೆಗಳನ್ನ ಮತ್ತು ಜ್ಞಾಪಕ ಶಕ್ತಿಯನ್ನ ನಿಯಂತ್ರಿಸುವಂತ ಭಾಗ ಇದು. ಇದೇನಾದ್ರೂ ಸರಿಯಾಗಿ ಕೆಲಸ ಮಾಡದೆ ಹೋದ್ರೆ ಕೌಟುಂಬಿಕ ಜೀವನ ಅಸ್ತವ್ಯಸ್ತವಾಗುತ್ತೆ. ಇಂಥ ಮೆಮಿಲಿಯನ್ ಬ್ರೈನ್ ನ ಆಕ್ಟಿವ್ ಆಗಿ ಇಡಬೇಕು ಅಂದ್ರೆ ಇದಕ್ಕೆ ನೆರವಾಗುತ್ತೆ ಸಂಗೀತ ಚಿಕಿತ್ಸೆ. ಬನ್ನಿ ಹಾಗಾದ್ರೆ ಈ ಬಗ್ಗೆ ಚರ್ಚೆ ಮಾಡೋಣ ಕಿರುತೆರೆಯ ಖ್ಯಾತ ನಿರ್ದೇಶಕರಾದ ಪದ್ಮಪಾಣಿ ಹಾಗೂ ಖ್ಯಾತ ಗಾಯಕಿ ಬಿ.ಆರ್. ಛಾಯಾ ದಂಪತಿಯೊಂದಿಗೆ. ಪದ್ಮಪಾಣಿಯವರೇ, ಬಿ.ಆರ್. ಛಾಯಾ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ಬಾರಿ ರೆಪ್ಟಿಲಿಯನ್ ಕಾಂಪ್ಲೆಕ್ಸ್ ಬ್ರೈನ್ ಬಗ್ಗೆ ಹೇಳಿದ್ರಿ ನೀವು. ಇವತ್ತು ಮೆಮಿಲಿಯನ್ ಬ್ರೈನ್, ಇದನ್ನ ಹೆಂಗೆ ಸುಸ್ಥಿತಿಯಲ್ಲಿ ಇಟ್ಕೋಬಹುದು, ಹೆಂಗೆ ಆರೋಗ್ಯವಾಗಿರ್ಬೋದು, ಇದೇನೇನು ಕೆಲಸ ಮಾಡುತ್ತೆ ಮೆಮಿಲಿಯನ್ ಬ್ರೈನ್ ಅಂತ ಹೇಳ್ತೀರಾ? ಇದಕ್ಕೆ ಲಿಂಬಿಕ್ ಸಿಸ್ಟಮ್ ಅಂತಲೂ ಕರೀತಾರೆ. ಇದು ಬೇಸಿಕಲಿ ಎಮೋಷನ್ ಸೆಂಟರ್. ಇದು ಮನುಷ್ಯನ ಎಮೋಷನ್ಸ್ನ, ಫೀಲಿಂಗ್ಸ್ನ, ಭಾವನೆಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಭಾಗ ಇದು 6 ಕೋಟಿ ವರ್ಷಗಳ ಹಿಂದೆ ಮನುಷ್ಯನ ಉತ್ಕ್ರಾಂತಿಯಲ್ಲಿ, ಹ್ಯೂಮನ್ ಎವಲ್ಯೂಷನ್ನಲ್ಲಿ ಇದು ಕ್ರಿಯೇಟ್ ಆಯಿತು ಮನುಷ್ಯನಲ್ಲಿ. ಅಷ್ಟೊತ್ತಿಗಾಗಲೇ ಮನುಷ್ಯ ಮೋಸ್ಟ್ಲಿ ಮರದಿಂದ ಕೆಳಗಡೆ ಬಂದ ಅಂತ ಕಾಣಿಸುತ್ತೆ, ಗುಹೆನಲ್ಲಿ ವಾಸವಾಗ್ತಿದ್ದ ಅಂತ ಕಾಣಿಸುತ್ತೆ. ಮತ್ತು ಅದಕ್ಕೆ ಮುಂಚೆ ಸಂಘಜೀವಿ ಆಗಿರಲಿಲ್ಲ ಅವನು. ಇಷ್ಟೊತ್ತಿಗಾಗಲೇ 6 ಕೋಟಿ ವರ್ಷಗಳ ಹಿಂದೆ ಅವನು ಸಂಘಜೀವಿ ಆಗಿದ್ದ ಮತ್ತು ಅವನದೇ ಆದ ಕುಟುಂಬ, ಸಂಸಾರ ಮಾಡ್ಕೊಂಡಿದ್ದ. ಆಗ ಅವನಲ್ಲಿ ಪ್ರೀತಿ, ನವರಾದ ಏನು ಎಮೋಷನ್ಸ್ ನೋಡ್ತೀವಲ್ಲ, ಸಿಟ್ಟು, ಸಂಗಾತಿ, ಪ್ರೇಮ, ಇದೆಲ್ಲ ಆಗ ಆ ಮನುಷ್ಯನಲ್ಲಿ ಉಂಟಾಗಿತ್ತು ಅಂತ ಅನ್ಸುತ್ತೆ ನನಗೆ. ಸೊ ಆಗ ಇವನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೋಸ್ಕರ ಬ್ರೈನ್ ಅವಶ್ಯಕತೆ ಇತ್ತು. ಹ್ಯೂಮನ್ ಎವಲ್ಯೂಷನ್ನಲ್ಲಿ 6 ಕೋಟಿ ವರ್ಷದಿಂದನೇ ಈ ಬ್ರೈನ್ ಫಾರ್ಮೇಷನ್ ಆಯ್ತು ಅಂತ ಹೇಳಿದೆ. ಆ ಬ್ರೈನ್ ಈಗೂ ಇದೆ ನಮ್ಮಲ್ಲಿ, ಬೇರೆ ವಿಷಯ. ಇದರಲ್ಲಿ 2 ಭಾಗ ಇದೆ, ಅಮಿಗ್ಡಾಲಾ ಮತ್ತು ಹಿಪ್ಪೋ ಕ್ಯಾಂಪಸ್ ಅಂತ 2 ಭಾಗಗಳು. ಅಮಿಗ್ಡಾಲಾ ಬೇಸಿಕಲಿ ಸಿಟ್ಟು, ರೇಜು, ಆಮೇಲೆ ಫೀಲಿಂಗ್ಸು ಇವೆಲ್ಲ ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಬೇರೆ ಹಿಪ್ಪೋ ಕ್ಯಾಂಪಸ್ ಮೆಮೊರಿನ ಇದು ಮಾಡುತ್ತೆ. ಅಂಡ್ ಈ ಅಮಿಗ್ಡಾಲಾ ಬಗ್ಗೆ ಹೇಳ್ತಾ ಇದೆ, ಕೆಲವು ಕ್ರೂರ ಪ್ರಾಣಿಗಳು, ಸಿಂಹ, ಹುಲಿ ಅಂತ ಪ್ರಾಣಿಗಳಲ್ಲಿ ಅದೇನು ಅಮಿಗ್ಡಾಲಾ ಇರುತ್ತಲ್ಲ, ಅದನ್ನ ಏನಾದರೂ ಬೈ ಚಾನ್ಸು ನೀವು ಕಟ್ ಮಾಡಿ ಬಿಸಾಕ್ಬಿಟ್ರಿ ಅನ್ಕೊಳ್ಳಿ, ಅದು ತುಂಬ ಸಾಕು ನಾಯಿ ಥರ ಬಿಹೇವ್ ಮಾಡ್ತದೆ. ಅಂಡ್ ಏನಾದ್ರು ಸಾಕು ಪ್ರಾಣಿಗಳು, ತುಂಬ ಪ್ರೀತಿಯಿಂದ ನೋಡ್ಕೊಳ್ತಿರೋ ಪ್ರಾಣಿಗಳು, ಶಾಂತ ಸ್ವಭಾವದ ಪ್ರಾಣಿಗಳಲ್ಲಿ ಏನಾದ್ರು ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ ಕೊಟ್ಟು ಏನಾದ್ರು ಆ ಅಮಿಗ್ಡಾಲಾ ಕೊಟ್ಟರೆ ತುಂಬ ಕ್ರೂರೇ ವರ್ತಿಸ್ತವು. ಈ ಭಾಗ ಅದನ್ನು ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳೋ ಉದ್ದೇಶ. ಅಂಡ್ ಹಿಪ್ಪೋ ಕ್ಯಾಂಪಸ್ ಮೆಮೊರಿ, ಇದು ಎಕ್ಸಾಕ್ಟ್ಲಿ ಮೆಮೊರಿ ಇಲ್ಲಿಂದ ಉಂಟಾಗುತ್ತೋ ಸ್ವಲ್ಪ ಅದ್ರ ಬಗ್ಗೆ ಇನ್ನೂ ಕನ್ಫ್ಯೂಷನ್ ಸೈಂಟಿಸ್ಟ್ಗಳಿಗಿದೆ. ಬಟ್ ಡೆಫಿನೆಟ್ಲಿ ಇಟ್ ಕಂಟ್ರೋಲ್ಸ್ ಮೆಮೊರಿ ಉತ್ಪಾದನೆ ಮಾಡಿ ಬೇರೆಗೆ ಟ್ರಾನ್ಸ್ಫರ್ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಹಿಪ್ಪೋ ಕ್ಯಾಂಪಸ್ ಅನ್ನೋದು ಏನಂದ್ರೆ ನಮ್ಮ ಮೆಮೊರಿನ ಸ್ಟೋರ್ ಮಾಡ್ಕೊಳ್ಳುವಂಥದ್ದು. ಹೌದು, ಮೆಮೊರಿ ಕಮ್ಮಿ ಇರತಕ್ಕಂತಹ ವ್ಯಕ್ತಿಗಳ ಹಿಪ್ಪೋ ಕ್ಯಾಂಪಸ್ ಬೇರೆ ವ್ಯಕ್ತಿಗಳಿಗಿಂತ ಹಿಪ್ಪೋ ಕ್ಯಾಂಪಸ್ಗಿಂತ ವಾಲ್ಯೂಮ್ ಕಮ್ಮಿ ಇರುತ್ತೆ, 25% ಕಮ್ಮಿ ಇರುತ್ತೆ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಲಂಡನ್ನಲ್ಲಿ ಟ್ಯಾಕ್ಸಿ ಡ್ರೈವರ್ಸ್ ಇದ್ದಾರೆ ನೋಡಿ. ಲಂಡನ್ನಲ್ಲಿ ಟ್ಯಾಕ್ಸಿ ಓಡಿಸೋದು ಬಹಳ ಕಷ್ಟ ಕೆಲಸ. ದೇ ಹ್ಯಾವ್ ಟು ರಿಮೆಂಬರ್ ಸೋ ಮೆನಿ ಥಿಂಗ್ಸ್. ಯೂಸ್ ಮಾಡಿ ಅವರ ಹಿಪ್ಪೋ ಕ್ಯಾಂಪಸ್ ಸೈಜು ಬೇರೆಯವರಿಗಿಂತ 25% ಜಾಸ್ತಿ ಇದೆ. ಅಂದ್ರೆ ಯೂಸ್ ಮಾಡ್ಕೊಂಡಷ್ಟು ಏನಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀರಾ. ಓಕೆ, ಇನ್ನು ಇವಾಗ ಇಂಥ ಮೆದುಳನ್ನ ಮೆಮೊಲಿಯನ್ ಬ್ರೈನ್ ಬಗ್ಗೆ ಹೇಳ್ತಾ ಇದ್ರಿ ನೀವು. ಇದನ್ನ ಸುಸ್ಥಿತಿಯಲ್ಲಿ ಇಟ್ಕೋಬೇಕು ಅಂತಂದ್ರೆ, ಆಕ್ಟಿವ್ ಆಗಿ ಇಟ್ಕೋಬೇಕು ಅಂತಂದ್ರೆ ಸಂಗೀತ ಚಿಕಿತ್ಸೆ ಕೂಡ ನೆರವಾಗುತ್ತೆ. ಅದಕ್ಕೆ ಎಂತೆಂಥ ರಾಗಗಳನ್ನ ಕೇಳಬೇಕು ಅಂತ ಹೇಳ್ತೀರಾ ಛಾಯಾ ಅವರೇ? ಚಿಕಿತ್ಸೆ ಪ್ರಕಾರ ಮಾತಾಡ್ಬೇಕಂತಂದ್ರೆ ಅದು ಎಮೋಷನ್ಸ್ನ ಹೊರಗೆ ಹಾಕಬೇಕು. ಅದಕ್ಕೆ ಈ ಲಲಿತು, ಚಾರುಕೇಶಿ, ಗುಜರಿ ತೋಡಿ, ಆಮೇಲೆ ಪಟ್ಟದೀಪು, ಭಾಗ್ಯಶ್ರೀ ಈ ರಾಗಗಳಲ್ಲಿರುವಂತಹ ಹಾಡುಗಳನ್ನ ಕೇಳಿದ್ರೆ ಎಮೋಷನ್ಸ್ನ ಹೊರಗೆ, ದುಃಖನ ಹೊರಗೆ ಹಾಕ್ಬೋದು ಅಂತ ಹೇಳ್ತಾರೆ. ಓಕೆ, ಮನಸ್ಸಿನಲ್ಲೇ ಇಟ್ಕೋಬಾರ್ದು ಅದನ್ನ. ಇಂಥ ರಾಗಗಳನ್ನ ಅಳವಡಿಸ್ಕೊಂಡು ಕೇಳ್ಕೊಂಡು ತಮ್ಮ ದುಃಖವನ್ನು ಹೊರಗಡೆ ಹಾಕ್ಬೇಕು. ಓಕೆ, ಹಂಗಾದ್ರೆ ಎಮೋಷನಲ್ ಸಾಂಗ್ಸ್ ನ ಇವತ್ತು ಹಾಡ್ತಾ ಇದ್ದೀರಾ ನೀವು. ಮೊದಲಿಗೆ ಯಾವ್ದಾದ್ರು ಒಂದು ಎಮೋಷನಲ್ ಆಗಿರುವಂತಹ ಒಂದು ಹಳೆ ಹಿಂದಿ ಚಿತ್ರದ ಗೀತೆ ಹಾಡ್ತಾ ಇದ್ದೀನಿ, ಮೇಘಾ ಛಾಯೆ ಅಂತ. मेघा छाए आधी रात, बैरन बन गई निंदिया। मेघा छाए आधी रात, बैरन बन गई निंदिया। बता दे मैं क्या करूं, मेघा छाए आधी रात, बैरन बन गई।
किसे कहूँ रे मन की बात, बैरन बन गई निंदिया। बता दे मैं क्या करूँ, मेघा छाए आधी रात, बैरन बन गई निंदिया। ಈ ರೀತಿಯಾದಂಥ ಇಮೋಷನಲ್ ಸಾಂಗ್ಸ್ನ ಕೇಳಬೇಕು ಅಂತ ಹೇಳ್ತೀರಾ, ಮೆಮಿಲಿಯನ್ ಬ್ರೈನ್ ಆಕ್ಟಿವ್ ಆಗೋದಕ್ಕೋಸ್ಕರ ಅಂತ. ಅಂಡ್ ಇದರಲ್ಲಿ ಏನಂದ್ರೆ ದುಃಖ ಬಂದಾಗ ಅದ್ದು ಬಿಡಿ ಅಂತ ಒನ್ ಆಫ್ ದಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಮೆಮಿಲಿಯನ್ ಬ್ರೈನ್ನ ಸ್ಟ್ರಾಂಗ್ ಮಾಡೋಕ್ಕೋಸ್ಕರ ಅದೊಂದು ಟೆಕ್ನಿಕ್. ಓಕೆ, ನಿಮ್ಮಿಬ್ಬರ ಜೊತೆ ಮತ್ತಷ್ಟು ಈ ಮೆಮಿಲಿಯನ್ ಬ್ರೈನ್ನ ಸುಸ್ಥಿತಿಯಲ್ಲಿ ಇಡೋದಕ್ಕೆ ಇನ್ನೇನೇನು ರಾಗಗಳು ಹೆಲ್ಪ್ ಆಗುತ್ತೆ, ಜೊತೆಗೆ ಅದಕ್ಕೆ ಬೇಕಾದಂಥ ಒಂದು ಟೆಕ್ನಿಕಲ್ ಪಾಯಿಂಟ್ಸ್ ಬಗ್ಗೆ ಚರ್ಚೆನ ಮುಂದುವರಿಸ್ತೀನಿ. ಈಗ ಚಿಕ್ಕ ಬ್ರೇಕ್.